ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ನಿಕ್ಕಿ ಬೆಲ್ಲಾ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ನಮ್ಮ ನಿಕ್ಕಿ ಬೆಲ್ಲಾ ಅವರ ರಿಟರ್ನ್ ನಮಗೆ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಅದಾದ್ಮೇಲೆ ಅಪ್ಡೇಟ್ಗಳು ಬರೋದಕ್ಕೆ ಶುರು ಆಯಿತು. ಡಬ್ಲ್ಯೂ ಅವರು ನಮ್ಮ ನಿಕ್ಕಿ ಬೆಲ್ಲಾ ಅವ್ರನ್ನ ರೆಗ್ಯುಲರ್ ಆಗಿ ಡಬ್ಲ್ಯೂ ಕಂಪನಿಗೆ ರಿಟರ್ನ್ ಮಾಡಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ. ಅಂಡ್ ನಮ್ಮ ನಿಕ್ಕಿ ಬೆಲ್ಲಾ ಅವರು ಕೂಡ ಹೇಳಿದ್ರು, ನಾನು ಆಫ್ ಕೋರ್ಸ್ ಇನ್ನು ಕೆಲವೊಂದಷ್ಟು ಮ್ಯಾಚಸ್ ಗಳಲ್ಲಿ ಕಂಪೀಟ್ ಮಾಡ್ತೀನಿ ಅಂತ. ಅಂಡ್ ಅವರು ನಮ್ಮ ಬ್ರೀ ಬೆಲ್ಲಾ ಅವರ ಬಗ್ಗೆನೂ ಕೂಡ ಮಾತಾಡಿದ್ರು. ನಾನು ಹಾಗೆ ಬ್ರೀ ಬೆಲ್ಲಾ ಇಬ್ರು ಕೂಡ ಆಸ್ ಎ ಟ್ಯಾಗ್ ಟೀಮ್ ಮತ್ತೊಮ್ಮೆ ನೋಡೋದಕ್ಕೆ ಸಿಗ್ತೀವಿ, ಅವಳು ಕೂಡ ಇಂಟ್ರೆಸ್ಟಿಂಗ್ ಆಗಿದ್ದಾಳೆ ಅಂತ. ಅಂಡ್ ಈಗ ನಮ್ಮ ನಿಕ್ಕಿ ಬೆಲ್ಲಾ ಅವರು ತನ್ನ ಇಂದ್ರಿಂಗ್ ರಿಟರ್ನ್ ಗೆ ಟ್ರೈನಿಂಗ್ ಮಾಡೋದಕ್ಕೂ ಕೂಡ ಶುರು ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಅವರು ಈಗಾಗಲೇ ಟ್ರೈನಿಂಗ್ ನ ಶುರು ಮಾಡಿದ್ದಾರೆ ಅಂತ. ಸೊ ಆದಷ್ಟು ಬೇಗ ನಮಗೆ ನಿಕ್ಕಿ ಬೆಲ್ಲಾ ಅವರ ರಿಟರ್ನ್ ಮತ್ತೊಮ್ಮೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಅಂಡ್ ಒನ್ ಲಾಸ್ಟ್ ಟೈಮ್ ನಮ್ಮ ನಿಕ್ಕಿ ಬೆಲ್ಲಾ ಹಾಗೆ ಬ್ರೀ ಬೆಲ್ಲಾ ಅವರು ನಮಗೆ ಡಬ್ಲ್ಯೂ ರಿಂಗ್ ಅಲ್ಲಿ ಮತ್ತೊಮ್ಮೆ ನೋಡೋದಕ್ಕೆ ಸಿಗಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಎಲಿಮಿನೇಷನ್ ಚೇಂಬರ್ ಬಗ್ಗೆ. ಎಲಿಮಿನೇಷನ್ ಚೇಂಬರ್ ನಮಗೆ ಮಾರ್ಚ್ 1ನೇ ತಾರೀಕು ನೋಡೋದಕ್ಕೆ ಸಿಗ್ತಾ ಇದೆ. ಇಂಡಿಯಾದವರಿಗೆ ಮಾರ್ಚ್ 2ನೇ ತಾರೀಕು ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈಗ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಕಾರ್ಡ್ ಬಗ್ಗೆ ಸ್ವಲ್ಪ ಗಮನ ಹರಿಸೋದಾದ್ರೆ ವಿಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ನಮಗೆ ಅಫಿಷಿಯಲ್ ಆಗಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈಗಾಗಲೇ 4 ಜನ ಅಫಿಷಿಯಲ್ ಆಗಿ ವಿಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ಕ್ವಾಲಿಫೈ ಆಗಿದ್ದಾರೆ. ಅಲೆಕ್ಸಾ ಬ್ಲೇಸ್, ಲಿವ್ ಮಾರ್ಗನ್, ಬಿಯಾಂಕಾ ಬ್ಲೇರ್ ಹಾಗೆ ಬೇಲಿ. ಸೊ ಈ 4 ಜನ ಎಲಿಮಿನೇಷನ್ ಚೇಂಬರ್ ಗೆ ಕ್ವಾಲಿಫೈ ಆಗಿದ್ದಾರೆ. ಅಂಡ್ ಉಳಿದಿರೋದು ಕೇವಲ 2 ಸ್ಪಾಟ್. ಅಂಡ್ ಈ ಕಡೆ ಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಈ ಬಾರಿಯ ಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಸಿಕ್ಕಾಪಟ್ಟೆ ಬಿಗ್ಗೆಸ್ಟ್ ಆಗಲಿದೆ. ಯಾಕಂದ್ರೆ ಈಗಾಗಲೇ ನಮ್ಮ ಸಿನೇಷನ್ ಲೀಡರ್ ಜಾನ್ ಸೀನಾ, ಸಿಎಂ ಪಂಕ್, ಡ್ರೂ ಮ್ಯಾಕೆಂಟೈರ್ ಹಾಗೆ ಲೋಗನ್ ಪಾಲ್ ಈ 4 ಜನ ಅಫಿಷಿಯಲ್ ಆಗಿ ಮೆನ್ಸ್ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ಕ್ವಾಲಿಫೈ ಆಗಿದ್ದಾರೆ. ಇನ್ನು ಉಳಿದಿರೋದು ಕೇವಲ 2 ಜಾಗ. ಅಂಡ್ ಈ 2 ಜಾಗನು ಐ ಥಿಂಕ್ ನಮ್ಮ ಸೆತ್ ರೋಲೆನ್ಸ್ ಹಾಗೆ ಜಾಕೋ ಫಾಟೋ ಅವರು ತುಂಬುತ್ತಾರೆ ಅನ್ಕೋತೀನಿ, ಗೊತ್ತಿಲ್ಲ ಏನೇನಾಗುತ್ತೆ ಅಂತ. ಏನೇ ಆಗಲಿ 2 ಎಲಿಮಿನೇಷನ್ ಚೇಂಬರ್ ಮ್ಯಾಚಸ್ ಗಳು ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿದೆ. ಅಂಡ್ ಅದರ ಕ್ವಾಲಿಫೈಯರ್ಸ್ ಗಳನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ. ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ರಸಲ್ ಮೇನಿಯಾ ಅಪೋನೆಂಟ್ ಯಾರಾಗಿರಬಹುದು ಅಂತ ರೀಸೆಂಟ್ ಆಗಿ ಒಂದು ಅಪ್ಡೇಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ. ಡಬ್ಲ್ಯೂ ಅವರು ನಮ್ಮ ಡೇಮಿಯನ್ ಪ್ರೀಸ್ಟ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಮ್ಯಾಚ್ ನ ರಸಲ್ ಮೇನಿಯಾಗೆ ಪ್ಲಾನ್ ಮಾಡ್ತಾ ಇದೆ ಅಂತ. ಅದಕ್ಕೆ ನನ್ನ ರಿಯಾಕ್ಷನ್ ಕೂಡ ತಿಳಿಸಿದ್ದೆ. ಇಲ್ಲ ಗುರು, ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು 2024ರಲ್ಲಿ ಸಿಎಂ ಪಂಕ್ ಅವರ ವಿರುದ್ಧ ಎಷ್ಟು ದೊಡ್ಡ ಫ್ಯೂಡ್ ನ ಕೊಟ್ಟಿದ್ದಾರೆ ಅಂಡ್ ಹಾಗೆ ಡಬ್ಲ್ಯೂ ಅಲ್ಲಿ ಎಷ್ಟು ಅದ್ಭುತವಾದ ಕೆಲಸನ ಮಾಡಿದ್ದಾರೆ. ಅವರು ರಸಲ್ ಮೇನಿಯಾದಲ್ಲಿ ಡೇಮಿಯನ್ ಪ್ರೀಸ್ಟ್ ಗಿಂತ ಒಬ್ಬ ಒಳ್ಳೆಯ ಅಪೋನೆಂಟ್ ನ ಡಿಸರ್ವ್ ಮಾಡ್ತಾರೆ ಅಂತ. ಡೇಮಿಯನ್ ಪ್ರೀಸ್ಟ್ ಅವರು ಕೂಡ ಒಳ್ಳೆಯ ಅಪೋನೆಂಟೇ, ಬಟ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಡೇಮಿಯನ್ ಪ್ರೀಸ್ಟ್ ಗಿಂತ ತುಂಬಾನೇ ಬಿಗ್ ನೇಮ್ ಬೇಕು ರಸಲ್ ಮೇನಿಯಾದಲ್ಲಿ ಮ್ಯಾಚ್ ಆಡೋದಕ್ಕೆ ಅಂತ ನಾನು ನನ್ನ ರಿಯಾಕ್ಷನ್ ಕೂಡ ತಿಳಿಸಿದೆ. ಅಂಡ್ ಇಂಟರ್ನೆಟ್ ಅಲ್ಲಿ ವಿ ವಾಂಟ್ ಡ್ರೂ ಅನ್ನೋ ಒಂದು ಹ್ಯಾಶ್ ಟ್ಯಾಗ್ ಕೂಡ ಟ್ರೆಂಡ್ ಆಗೋದಕ್ಕೆ ಶುರು ಆಗಿತ್ತು. ಅಂಡ್ ಅದನ್ನೆಲ್ಲ ಗಮನಿಸಿ ಡಬ್ಲ್ಯೂ ಅವರು ಈಗ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ರಸಲ್ ಮೇನಿಯಾ ಸ್ಟೋರಿನ ರೀರೈಟ್ ಮಾಡ್ತಾ ಇದಾರಂತೆ. ಅಂಡ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಹೊಸ ರಸಲ್ ಮೇನಿಯಾ ಸ್ಟೋರಿನ ಬರೆಯಲಾಗ್ತಾ ಇದೆಯಂತೆ. ಸೊ ಪ್ರಾಬಬ್ಲಿ ಹೊಸ ಅಪೋನೆಂಟ್ ಕೂಡ ನೋಡೋದಕ್ಕೆ ಸಿಗಬಹುದು. ನೋಡೋಣ ಗೈಸ್, ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಈ ಬಾರಿಯ ರೋಡ್ ಟು ರಸಲ್ ಮೇನಿಯಾ ಹೇಗಿರುತ್ತೆ ಅಂತ. ಲಿಟರಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಡಬ್ಲ್ಯೂ ಕಂಪನಿಗೆ ಯಾವ ರೀತಿ ಡೆಡಿಕೇಶನ್ ಆಗಿ ತನ್ನ ಕೆಲಸನ ಮಾಡ್ತಾ ಇದ್ದಾರೋ ಅದೇ ರೀತಿ ಅವರಿಗೆ ಪ್ರತಿಫಲ ಸಿಗ್ತಾ ಇಲ್ಲ. ಪ್ರತಿ ರಸಲ್ ಮೇನಿಯಾದಲ್ಲೂ ಕೂಡ ಇದೇ ರೀತಿ ಆಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರಿಕ್ಕಿ ಸ್ಟಾರ್ಕ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ರಿಕ್ಕಿ ಸ್ಟಾರ್ಕ್ ಅವರು ಅಫಿಷಿಯಲ್ ಆಗಿ ನಮಗೆ NXT ಅಲ್ಲಿ ನೋಡೋದಕ್ಕೆ ಸಿಕ್ಕಿದ್ದಾರೆ. ಅಂಡ್ ಅವರ ಅಫಿಷಿಯಲ್ ಡಬ್ಲ್ಯೂ ಡೆಬ್ಯೂ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ಈ ಒಂದು ವಿಚಾರಕ್ಕೆ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ಅದ್ಭುತವಾದ ರಿಯಾಕ್ಷನ್ಸ್ ಗಳು ನೋಡೋದಕ್ಕೆ ಸಿಗ್ತಾ ಇದ್ರೆ ನಮ್ಮ ಸಿಎಂ ಪಂಕ್ ಅವರ ಕಡೆಯಿಂದನೂ ಕೂಡ ತನ್ನ ರಿಯಾಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಅವರು ತನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಈ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ಸ್ಮೈಲಿಂಗ್ ಇಮೋಜಿನ ಅದಕ್ಕೆ ಅಂಟಿಸ್ತಾರೆ. ಅಷ್ಟೇ ಅಲ್ಲ ಗೈಸ್, ಕಮೆಂಟ್ ಸೆಕ್ಷನ್ ಅಲ್ಲಿ ಎ ಬಿಗ್ ಸೆಲ್ಯೂಟ್ ಅಂತಾನು ಕೂಡ ನಮ್ಮ ಸಿಎಂ ಪಂಕ್ ಅವರು ಆ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ನ ಮಾಡಿದ್ದಾರೆ. ಏನೇ ಆಗ್ಲಿ ಗೈಸ್, ನಮ್ಮ ಸಿಎಂ ಪಂಕ್ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಗಿದೆ ನಮ್ಮ ರಿಕ್ಕಿ ಸ್ಟಾರ್ಕ್ ಅವ್ರನ್ನ ಡಬ್ಲ್ಯೂ ಅಲ್ಲಿ ನೋಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬ್ಲಡ್ ಲೈನ್ ಮೆಂಬರ್ ಲ್ಯಾನ್ಸ್ ಅನವಾಯಿ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಇವರು ಕೂಡ ನಮ್ಮ ಬ್ಲಡ್ ಲೈನ್ ಫ್ಯಾಮಿಲಿಗೆ ಬಿಲಾಂಗ್ ಆದವರು. ಅಂಡ್ ರೀಸೆಂಟ್ ಆಗಿ ಒಂದು ಅಪ್ಡೇಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಸಮ್ಮರ್ ಸ್ಲಾಮ್ ಟೈಮ್ ಅಲ್ಲೇ ಡಬ್ಲ್ಯೂ ಅವರು ನಮ್ಮ ಲ್ಯಾನ್ಸ್ ಅನವಾಯಿ ಅವ್ರನ್ನ ತನ್ನ ಕಂಪನಿಗೆ ಸೈನ್ ಮಾಡ್ಕೊಂಡಿದ್ದಾರೆ ಅಂತ. ಅಂದ್ರೆ ಇವ್ರನ್ನ ಬೇಸಿಕಲಿ ಡಬ್ಲ್ಯೂ ಕಂಪನಿಗೆ ರೆಡಿ ಮಾಡೋದಕ್ಕೆ ಡಬ್ಲ್ಯೂ ಅವರು ಸೈನ್ ಮಾಡ್ಕೊಂಡಿದ್ದಾರೆ ಅಂತ. ಬಟ್ ಆದ್ರೂ ಕೂಡ ಇವರು ನಮಗೆ ಇಷ್ಟು ದಿನ ಆದ್ರೂ ಕೂಡ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಕ್ಕಿಲ್ಲ. NXT ಯಲ್ಲೂ ಕೂಡ ನೋಡೋದಕ್ಕೆ ಸಿಕ್ಕಿಲ್ಲ. ಅದಕ್ಕೆ ಈಗ ಮೇನ್ ರೀಸನ್ ಹೊರಗಡೆ ಬಂದಿದೆ. ಯಾಕಪ್ಪ ಅಂದ್ರೆ ಇವರಿಗೆ ಇಂಜುರಿ ಆಗಿತ್ತಂತೆ, ಅದಕ್ಕೋಸ್ಕರ ಇಷ್ಟು ದಿನ ಇವರು ನಮಗೆ ಟೆಲಿವಿಷನ್ ಅಲ್ಲಿ ನೋಡೋದಕ್ಕೆ ಸಿಗಲಿಲ್ಲ. ಬಟ್ ಈಗ ಇವರು ಇಂಜುರಿಯಿಂದ ರಿಕವರಿ ಆಗಿದ್ದಾರೆ ಅಂತ. ಅಂಡ್ ಆದಷ್ಟು ಬೇಗ NXT ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ನೋಡೋಣ ಗೈಸ್, ನಮ್ಮ ಲ್ಯಾನ್ಸ್ ಅನೋವಿ ಅವರ ಬುಕ್ಕಿಂಗು NXT ಅಲ್ಲಿ ಯಾವ ರೀತಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಜಾರ್ಡಿನಿ ಗ್ರೇಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಇವರು ಈಗ ಡಬ್ಲ್ಯೂ ಕಂಪನಿ ಜೊತೆ ಅಫಿಷಿಯಲ್ ಆಗಿ
ಕಾಂಟ್ರಾಕ್ಟ್ ನ ಸೈನ್ ಮಾಡ್ಕೊಂಡಿದ್ದಾರೆ. ಈಗ ಇವರು TNA ಸೂಪರ್ ಸ್ಟಾರ್ ಅಲ್ಲ, ಬದಲಿಗೆ WWE ಸೂಪರ್ ಸ್ಟಾರ್. ಅಂಡ್ ನಾನು ನಿಮಗೆ ತಿಳಿಸಿದ್ದೆ WWE ಅವರು ಇವ್ರನ್ನ NXT ಇಂದ ಮೇನ್ ರೋಸ್ಟರ್ ಗೆ ತಗೊಂಡ್ ಬರ್ತಾರೆ. ಅಂದ್ರೆ ಇವರು ಮೊದಲು ಹೋಗಿ NXT ಅಲ್ಲಿ ಕಂಪೀಟ್ ಮಾಡ್ತಾರೆ ಅಂಡ್ ಅದಾದ್ಮೇಲೆ ಮೇನ್ ರೋಸ್ಟರ್ ಗೆ ಬರ್ತಾರೆ ಅಂತ. ಅಂಡ್ ಈಗ ಮತ್ತೊಮ್ಮೆ ಅದೇ ರೀತಿ ಅಪ್ಡೇಟ್ ಗಳು ಬರ್ತಾ ಇದೆ. ಅಂಡ್ ನಮ್ಮ ಜಾರ್ಡಿನಿ ಗ್ರೇಸ್ ಅವರು ಈಗ ಒರ್ಲ್ಯಾಂಡೋದಲ್ಲಿ ಇದಾರಂತೆ. ಅಂಡ್ ಆದಷ್ಟು ಬೇಗ ಇವರು ನಮಗೆ NXT ಅಲ್ಲಿ ನೋಡೋದಕ್ಕೆ ಸಿಗ್ತಾರಂತೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಸಲ್ ಮೇನಿಯಾ 41 ನ ಸ್ಟೇಜ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ರಸಲ್ ಮೇನಿಯಾ ಹತ್ರ ಬಂತು ಅಂದ್ರೆ ತುಂಬಾ ಜನ ಡಿವೈಡ್ ಆಗ್ಬಿಡ್ತಾರೆ. ಸ್ವಲ್ಪ ಜನ ರಸಲ್ ಮೇನಿಯಾ ಮ್ಯಾಚ್ ಕಾರ್ಡ್ ನೋಡೋದಕ್ಕೆ ಇಷ್ಟಪಡ್ತಾರೆ, ಸ್ವಲ್ಪ ಜನ ಆ ಒಂದು ಅಟ್ಮಾಸ್ಫಿಯರ್ ನ ನೋಡೋದಕ್ಕೆ ಇಷ್ಟಪಡ್ತಾರೆ, ಇನ್ನು ಸ್ವಲ್ಪ ಜನ ರಸಲ್ ಮೇನಿಯಾ ಸ್ಟೇಜ್ ನೋಡೋದಕ್ಕೆ ಇಷ್ಟಪಡ್ತಾರೆ. ಯಾಕಂದ್ರೆ ಪ್ರತಿ ವರ್ಷನೂ ಕೂಡ WWE ಅವರು ಫೇಮಸ್ ಆಗಿರೋದೇ ರಸಲ್ ಮೇನಿಯಾ ಸ್ಟೇಜ್ಗೋಸ್ಕರ. ಸೊ ಗ್ರ್ಯಾಂಡೆಸ್ಟ್ ಇವೆಂಟ್ ಆಫ್ ಆಲ್ ಟೈಮ್ ಅಂತ ಕರೀತಾರೆ. ಅಂಡ್ ಅದೇ ರೀತಿ ಸ್ಟೇಜಸ್ ಕೂಡ ಡಿಸೈನ್ ಮಾಡ್ತಾರೆ. ನಾವು ಅದ್ಭುತವಾದ ಸ್ಟೇಜಸ್ ಗಳನ್ನು ಕೂಡ ನೋಡಿದೀವಿ, ಅದೇ ರೀತಿ ವರ್ಸ್ಟ್ ಸ್ಟೇಜಸ್ ಗಳನ್ನು ಕೂಡ ನೋಡಿದೀವಿ. ಅಂಡ್ ಈಗ ರಸಲ್ ಮೇನಿಯಾ 41 ನ ಕಾನ್ಸೆಪ್ಟ್ ಆರ್ಟ್ ನೀವು ಇಲ್ಲಿ ನೋಡ್ತಾ ಇರಬಹುದು. ಈ ರೀತಿ ಸ್ಟೇಜ್ ಏನಾದ್ರೂ ನಮಗೆ ನೋಡೋದಕ್ಕೆ ಸಿಕ್ಕರೆ ಸಿಕ್ಕಾಪಟ್ಟೆ ಅದ್ಭುತವಾಗಿರುತ್ತೆ. ಅಂಡ್ ಇದು ನನಗೆ ರಸಲ್ ಮೇನಿಯಾ 39 ನ ಸ್ಟೇಜ್ ನ ನೆನಪು ಮಾಡ್ತಾ ಇದೆ. ಲಿಟರಲಿ ಗೈಸ್, ರಸಲ್ ಮೇನಿಯಾ 39 ನ ಸ್ಟೇಜ್ ನೆಕ್ಸ್ಟ್ ಲೆವೆಲ್ ಇತ್ತು. ರಸಲ್ ಮೇನಿಯಾ 40 ಸ್ಟೇಜ್ ಅಷ್ಟೊಂದೇನು ಇಷ್ಟ ಆಗಿರ್ಲಿಲ್ಲ, ಡೀಸೆಂಟ್ ಆಗಿತ್ತು ಅಂತಾನೆ ಹೇಳ್ಬಹುದು. ಬಟ್ 39 ಸ್ಟೇಜ್ ರೀತಿನೇ ಈ ಒಂದು ಸ್ಟೇಜ್ ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಇದೇ ರೀತಿ WWE ಅವರು ಏನಾದ್ರು ಸ್ಟೇಜ್ ನ ಡಿಸೈನ್ ಮಾಡಿದ್ರೆ ನಾನಂತೂ ಓಕೆ ಗುಡು ಪರವಾಗಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಇದಕ್ಕೂ ಬೆಟರ್ ಆಗಿ ಡಿಸೈನ್ ಮಾಡಿದ್ರೆ ಇನ್ನೂ ಕೂಡ ಅದ್ಭುತವಾಗಿರುತ್ತೆ ಈ ಬಾರಿಯ ರಸಲ್ ಮೇನಿಯಾ. ಬಟ್ ಏನೇ ಆಗ್ಲಿ ಇದಕ್ಕಿಂತ ವರ್ಸ್ಟ್ ಆಗಿ ಡಿಸೈನ್ ಮಾಡದೇ ಇರಲಿ ಅಂತ ಕೇಳ್ಕೋಣ. ಯಾಕಂದ್ರೆ ತುಂಬಾ ವರ್ಸ್ಟ್ ಡಿಸೈನ್ಸ್ ಗಳನ್ನ ನಾವು ನೋಡ್ಬಿಟ್ಟಿದೀವಿ ಈಗಾಗಲೇ. ನೀವು ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಗಾಯ್ಸ್ ಈ ಬಾರಿ ರಸಲ್ ಮೇನಿಯಾ 41 ನ ಸ್ಟೇಜ್ ಬಗ್ಗೆ? ಅಂಡ್ ಈ ಬಾರಿ ರಸಲ್ ಮೇನಿಯಾ ಸ್ಟೇಜ್ ಯಾವ ರೀತಿ ಇರುತ್ತೆ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಏನೇ ಆಗಲಿ ಗಾಯ್ಸ್, ಎಲಿಮಿನೇಷನ್ ಚೇಂಬರ್ ಮುಗಿದ ಕೂಡಲೇ ರಸಲ್ ಮೇನಿಯಾ 41 ನ ಸ್ಟೇಜ್ ಲೀಕ್ಸ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದನ್ನೆಲ್ಲದನ್ನು ಕೂಡ ಈ ಒಂದು ಚಾನಲ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.